It is denoted by m, which is nothing but the tan theta. ಟ್ರಿಗ್ನೋಮೆಟ್ರಿ ಹೇಳಿರ್ತಾರೆ, ನೀವು ಇನ್ಮಿಂದ ಸ್ಲೋಪ್ ತಗೊಳ್ಳಿ ಅಂತಂದ್ರೆ ಟ್ಯಾನ್ ಥೀಟಾ, ಇದನ್ನ ಥೀಟಾ ಅಂತ ಇಟ್ಕೊಂಡ್ರೆ ಟ್ಯಾನ್ ಥೀಟಾ ತಗೋಬೇಕು. ಏನಿದು ಸ್ಲೋಪ್ ಎಮ್ ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ತಗೋತೀನಿ ಅಂದ್ರೆ ಏನ್ ಮೀನಿಂಗು? ಟ್ಯಾನ್ ಥೀಟಾ ಅಂದ್ರೆ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಬಹಳ ಚೆನ್ನಾಗಿ ಜ್ಞಾಪಕ ಆಗಬೇಕು. ಇಲ್ಲ ಅಂದ್ರೆ ಇಫ್ ಯು ಟೇಕ್ ಇಟ್ ಆಸ್ ಎ ಬಿ ಸಿ ಅಂತ ತಗೊಂಡ್ರೆ, ಎ ಬಿ ಸಿ ಅಂತ ತಗೊಂಡ್ರೆ, ಸೊ ಇಟ್ ಇಸ್ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಅಪೋಸಿಟ್ ಇಸ್ ಎ ಬಿ, ಅಡ್ಜಸೆಂಟ್ ಇಸ್ ಬಿ ಸಿ, ಟ್ಯಾನ್ ಥೀಟಾ. ಯಾವಾಗಲೂ ಅಷ್ಟೇ ಜ್ಞಾಪಕ ಇರಬೇಕು. ಇನ್ನು ಮುಂದೆ ಸ್ಲೋಪ್ ಅಂತಂದ್ರೆ ಡಿನೋಟೆಡ್ ಬೈ ಎಮ್, ವಿ ಟೇಕ್ ಟ್ಯಾನ್ ಥೀಟಾ. ಸರ್ ಎ ಬಿ ಅಂದ್ರೆ ಏನು ನೋಡು. ಎ ಬಿ ಅಂದ್ರೆ ಪ್ಯಾರಲಲ್ ಟು ಯಾರು? ಡಿಸ್ಟೆನ್ಸ್. ಬಿ ಸಿ ಅಂದ್ರೆ ಯಾರು? ಪ್ಯಾರಲಲ್ ಟು ಟಿ ಅಲ್ವಾ? ದೇರ್ಫೋರ್ ಏನಿದ್ರ ಅರ್ಥ ಏನು? ಯುವರ್ ಸ್ಲೋಪ್ ಇಸ್ ಈಕ್ವಲ್ ಟು, ಸೊ ವಾಟ್ ಈಸ್ ದಿಸ್ ಡಿಸ್ಟೆನ್ಸ್ ಬೈ ಟೈಮ್ ಇಸ್ ಕಾಲ್ಡ್ ಆಸ್ ಎ ವೆಲಾಸಿಟಿ. ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿ ಜ್ಞಾಪಕ ಇರಬೇಕು ಈ ಪಾಯಿಂಟ್. ಏನಪ್ಪ ಇದು ಪಾಯಿಂಟ್? ಇದು slope of position time graph gives the velocity of the particle. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಇದನ್ನ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಈ 3 ಗ್ರಾಫ್ ಚೆನ್ನಾಗಿ ಜ್ಞಾಪಕ ಇಟ್ಕೊಂಡಿರಿ. ಓಕೆ, ನೋಡಿ, ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ ಏನ್ ಕೊಡುತ್ತೆ ಅಂತ ಕೇಳಿದ್ರೆ ಧೈರ್ಯವಾಗಿ ಏನ್ ಹೇಳ್ಬೇಕು ಒಂದು ವರ್ಡಲ್ಲಿ? ಇಟ್ ಗಿವ್ಸ್ ವೆಲಾಸಿಟಿ. ಸೊ ಯುವರ್ ಸ್ಲೋಪ್ ಆಫ್ ಪೊಸಿಷನ್ ಟೈಮ್ ಗ್ರಾಫ್ gives the velocity. Very important, very important. Okay.